ಶಾಂತಪುರ ಎಂಬ ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಒಬ್ಬ ದರ್ಜಿಯವನು ವಾಸಿಸುತ್ತಿದ್ದ. ಅವನ ಅಂಗಡಿ ಹಳ್ಳಿಯ ಬಸ್ ನಿಲ್ದಾಣದ ಪಕ್ಕದಲ್ಲಿದ್ದ ಒಂದು ಚಿಕ್ಕ ಕೋಣೆಯಷ್ಟೇ. ಒಳಗೆ ಹಳೆಯ ಮರದ ಟೇಬಲ್, ಒಂದು ಕೈಯಂತ್ರದ ಸಿಲಾಯಿ ಮಷಿನ್, ಗೋಡೆಯ ಮೇಲೆ ಬಣ್ಣ ಕಳೆದುಕೊಂಡ ಮೀಟರ್ ಟೇಪ್ಗಳು ಮತ್ತು ಒಂದು ಮೂಲೆ ತುಂಬಾ ಸೂಜಿ ದಾರಗಳ ಡಬ್ಬಿ. ರಾಮಯ್ಯನಿಗೆ ಟೈಲರಿಂಗ್ ಕೇವಲ ವೃತ್ತಿ ಅಲ್ಲ, ಅದು ಅವನ ಜೀವನವೇ. ಪ್ರತಿಯೊಂದು ಬಟ್ಟೆಯನ್ನು ಅವನು ಜೀವಂತ ವ್ಯಕ್ತಿಯಂತೆ ನೋಡುತ್ತಿದ್ದ. ಬಟ್ಟೆಗೆ ತಕ್ಕಂತೆ ಹೊಲಿಗೆ ಹಾಕಬೇಕು, ವ್ಯಕ್ತಿಗೆ ತಕ್ಕಂತೆ ಉಡುಪು ಹೊಲಿಯಬೇಕು ಅನ್ನೋದು ಅವನ ಮಾತು. ಅವನ ದಿನಗಳು ಬೆಳಗಿನ ಜಾವ ಪ್ರಾರಂಭವಾಗುತ್ತಿದ್ದವು. ಅಂಗಡಿ ತೆಗೆಯುವ ಮೊದಲು ಮಷಿನ್ನು ಸ್ವಚ್ಛ ಮಾಡಿ, ದೇವರ ಫೋಟೋ ಮುಂದೆ ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ನಂತರ ಕೆಲಸ ಶುರು. ಶಾಲೆಗೆ ಹೋಗುವ ಮಕ್ಕಳ ಯೂನಿಫಾರ್ಮ್ಗಳಿಂದ ಹಿಡಿದು ಮದುವೆಯ ಶೇರ್ವಾನಿ ತನಕ ಎಲ್ಲವನ್ನೂ ಅವನೇ ಹೊಲಿಯುತ್ತಿದ್ದ. ಹಳ್ಳಿಯ ಜನರು ರಾಮಯ್ಯನ ಬಳಿ ಬಟ್ಟೆ ಕೊಡೋದು ಕೇವಲ ಹೊಲಿಗೆಗಾಗಿ ಅಲ್ಲ, ತಮ್ಮ ಸಂತೋಷ, ದುಃಖ, ಕನಸುಗಳನ್ನು ಜೊತೆಗೂಡಿ ಕೊಡುತ್ತಿದ್ದರು. ಒಬ್ಬ ರೈತನು ಹೊಸ ಪಂಚೆ ಹೋಲಿಸಲು ಬಂದು ತನ್ನ ಬೆಳೆ ಹಾಳಾದ ಕತೆ ಹೇಳುತ್ತಿದ್ದ. ಒಬ್ಬ ತಾಯಿ ಮಗನ ಮೊದಲ ಶಾಲಾ ದಿನಕ್ಕಾಗಿ ಯೂನಿಫಾರ್ಮ್ ಹೊಲಿಸುವಾಗ ಕಣ್ಣೀರಿಟ್ಟಳು. ಒಬ್ಬ ಯುವತಿ ಮದುವೆಯ ಬ್ಲೌಸ್ಗಾಗಿ ಬಂದು ತನ್ನ ಹೊಸ ಜೀವನದ ಕನಸುಗಳನ್ನು ಹೇಳಿಕೊಂಡಳು. ರಾಮಯ್ಯ ಎಲ್ಲವನ್ನೂ ನಿಶ್ಶಬ್ದವಾಗಿ ಕೇಳುತ್ತಿದ್ದ. ಅವನು ಸೂಜಿ ಬಟ್ಟೆ ಹೊಲಿಯುತ್ತಿದ್ದರೆ ಅವನ ಮನಸ್ಸು ಜನರ ಕತೆಗಳನ್ನು ಜೋಡಿಸುತ್ತಿತ್ತು. ಒಂದು ದಿನ ಹಳ್ಳಿಗೆ ದೊಡ್ಡ ಪಟ್ಟಣದಿಂದ ರವಿ ಎಂಬ ಯುವಕ ಬಂದ. ಅವನು ಫ್ಯಾಷನ್ ಡಿಸೈನರ್ ಆಗಬೇಕು ಅನ್ನೋ ಕನಸು ಕಂಡವನು. ಆದರೆ ನಗರದಲ್ಲಿ ಅವನಿಗೆ ಅವಕಾಶ ಸಿಕ್ಕಿರಲಿಲ್ಲ. ರಾಮಯ್ಯನ ಅಂಗಡಿಗೆ ಬಂದಾಗ ಆ ಹಳೆಯ ಮಷಿನ್, ಕೈಯಿಂದ ಕತ್ತರಿಸಿದ ಬಟ್ಟೆಗಳು, ಅಚ್ಚುಕಟ್ಟಾದ ಹೊಲಿಗೆ ನೋಡಿ ಅವನು ಅಚ್ಚರಿಯಾದ. ಅಂಕಲ್, ನೀವು ಇಷ್ಟು ಚೆನ್ನಾಗಿ ಹೊಲಿಯೋದನ್ನ ನಗರದಲ್ಲಿ ಯಾರೂ ಕಲಿಸಲ್ಲ ಅಂದ ರವಿ. ರಾಮಯ್ಯ ನಗುತ್ತಾ ಹೇಳಿದರು, ಯಂತ್ರ ದೊಡ್ಡದಾಗಿದ್ರೆ ಕೆಲಸ ದೊಡ್ಡದಾಗೋದಿಲ್ಲ ಮಗ, ಮನಸ್ಸು ದೊಡ್ಡದಿರಬೇಕು. ರವಿ ರಾಮಯ್ಯನ ಬಳಿ ಕೆಲಸ ಕಲಿಯಲು ಆರಂಭಿಸಿದ. ಸೂಜಿ ಹಿಡಿಯುವುದು, ಅಳತೆ ತೆಗೆದುಕೊಳ್ಳುವುದು, ಬಟ್ಟೆಯ ಸ್ವಭಾವ ಅರ್ಥ ಮಾಡಿಕೊಳ್ಳುವುದು, ಎಲ್ಲವನ್ನೂ ರಾಮಯ್ಯ ಸಹನೆಗೂಡಿಸಿ ಕಲಿಸಿದ. ಒಂದು ತಪ್ಪು ಹೊಲಿಗೆ ಒಬ್ಬನ ಆತ್ಮವಿಶ್ವಾಸ ಕೆಡಿಸಬಹುದು ಅಂತ ಹೇಳುತ್ತಿದ್ದ. ಕೆಲ ವರ್ಷಗಳ ನಂತರ ರವಿ ಪಟ್ಟಣಕ್ಕೆ ಹೋಗಿ ತನ್ನದೇ ಡಿಸೈನ್ ಸ್ಟುಡಿಯೋ ತೆರೆದ. ಆದರೆ ಅವನು ಎಂದಿಗೂ ತನ್ನ ಗುರುನನ್ನು ಮರೆತಿಲ್ಲ. ಮೊದಲ ಯಶಸ್ಸಿನ ನಂತರ ಅವನು ಹಳ್ಳಿಗೆ ಬಂದು ರಾಮಯ್ಯನ ಅಂಗಡಿಯನ್ನು ಹೊಸದಾಗಿ ಕಟ್ಟಿಸಿದ. ಹೊಸ ಮಷಿನ್ಗಳು, ಉತ್ತಮ ಬೆಳಕು, ಆದರೆ ಹಳೆಯ ಆತ್ಮ ಹಾಗೇ ಉಳಿಯಿತು. ಹಳ್ಳಿಯವರು ಹೆಮ್ಮೆಯಿಂದ ಹೇಳಿದರು,